ಈಗ ಆರೋಗ್ಯದ ಟಿಪ್ಸ್ ಹೆಲ್ತ್ ಟಿಪ್ಸ್ ಕೊಡೋದಕ್ಕೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಸಿದ್ಧವಾಗಿದ್ದಾರೆ. ನೋಡೋಣ ಬನ್ನಿ. ನಮಸ್ಕಾರ. ನೀರು ಬಹಳ ಮುಖ್ಯ ಆತ್ಮೀಯರೇ. ಇದು ಸಾರ್ವತ್ರಿಕ ದ್ರಾವಕ. ನಮ್ಮ ದೇಹ ಹೊರಗಡೆ ಶುದ್ಧ ಮಾಡಲಿಕ್ಕೆ ಎಷ್ಟು ಇಂಪಾರ್ಟೆಂಟು, ನಮ್ಮ ದೇಹದ ಒಳಗಡೆ ಶುದ್ಧ ಮಾಡಲಿಕ್ಕೂ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ನಾವು ನೀರನ್ನು ಜಾಸ್ತಿ ಕುಡಿಬೇಕು. ಎಷ್ಟು ನೀರು ಕುಡಿಬೇಕಪ್ಪ? ಕಿಡ್ನಿ ಫೇಲ್ಯೂರ್ ಆದವರು ನೀರು ಕುಡಿಲಿಕ್ಕೆ ಡಾಕ್ಟ್ರು 1-1.5 ಲೀಟ್ರ್ ಮೇಲೆ ಕುಡಿಬಾರ್ದು ಅಂಥೇಳಿ ರೆಸ್ಟ್ರಿಕ್ಷನ್ ಹಾಕಿರ್ತಾರೆ. ಅದೊಂದನ್ನು ಬಿಟ್ಟು ಮತ್ತೆಲ್ಲ ತೊಂದರೆಗಳಲ್ಲೂ ಕೂಡ ಆರೋಗ್ಯವಂತರು ಕೂಡ 3-4 ಲೀಟ್ರ್ಗಷ್ಟು ನೀರನ್ನು ಖಂಡಿತವಾಗಿ ಕುಡಿಬೇಕು. ಅಭ್ಯಾಸ ಇದು. ನಿಧಾನವಾಗಿ ಅಭ್ಯಾಸ ಮಾಡ್ಕೊಂಡು ಬರಬೇಕು, ಒಂದೇ ದಿವಸ ಆಗೋದಿಲ್ಲ. ಕೆಲವರು ಏನು ತಪ್ಪು ಮಾಡ್ತಾರೆ ಅಂದರೆ ಊಟದ ಜೊತೆ ಘಟನೆ ತಮ್ಗೆ ನೀರು ಕುಡಿತಾರೆ. ಉತ್ತರ ಕರ್ನಾಟಕದಲ್ಲಿ ಇದು ಜಾಸ್ತಿ. ಖಾರ ಊಟ ಮಾಡೋದು, ನೀರು ಜಾಸ್ತಿ ಕುಡಿಯೋದು, ಹಾಗೆ ಮಾಡ್ತಾರೆ. ಹಾಗೆ ಮಾಡೋದಲ್ಲ. ಊಟದ ಅರ್ಧ ಗಂಟೆಯ ಮುಂಚೆ, ಅರ್ಧ ಗಂಟೆಯ ನಂತರ ಯಥೇಚ್ಛವಾಗಿ ನೀರು ಕುಡಿಬೋದೇ ಹೊರತು ಊಟದ ಜೊತೆ ಜಾಸ್ತಿ ನೀರು ಕುಡಿಬಾರ್ದು. ಯಾಕಂದರೆ ಹೊಟ್ಟೆ ನಮ್ಗೆ ಹಸಿವೆ ಆಗೋದು ಹೇಗೆ ಗೊತ್ತಾಗುತ್ತೆ ಹೇಳಿ? ಹೊಟ್ಟೆಯಲ್ಲಿ ಸ್ರವಿಸುವಂತಹ ಜೀರ್ಣರಸಗಳು, ಆ ಜೀರ್ಣರಸಗಳು ಇನ್ನೂ ತೆಳ್ಳಗಾಗಿ ಅದು ಡೈಲ್ಯೂಟ್ ಆಗಿ ಜೀರ್ಣ ಮಾಡುವಂಥ ಶಕ್ತಿ ಕಡಿಮೆ ಆಗುತ್ತೆ ಊಟದ ಜೊತೆ ಜಾಸ್ತಿ ನೀರು ಕುಡಿದ್ರೆ. 1 ಗ್ಲಾಸ್ ಮಜ್ಜಿಗೆ ಅಲೋ ಇದೆ, ಆದರೆ ನೀರು ಜಾಸ್ತಿ ಕುಡಿಬಾರ್ದು. ಅರ್ಧ ಗಂಟೆ ಮುಂಚೆ, ಅರ್ಧ ಗಂಟೆ ನಂತರ ಯಥೇಚ್ಛವಾಗಿ ನೀರನ್ನು ಕುಡಿಬೋದು. ಸೊ ಇದೇನು ಮಾಡುತ್ತೆ ಅಂದರೆ ತನ್ನಲ್ಲಿ ವಿಷವಸ್ತುಗಳನ್ನು ಕರಗಿಸ್ಕೊಂಡು ಮೂತ್ರದ ಮೂಲಕ, ಮಲದ ಮೂಲಕ, ಬೆವರಿನ ಮೂಲಕ, ಉಸಿರಾಟದ ಮೂಲಕ ಹೊರಗೆ ಹಾಕ್ತಾ ಬರುತ್ತೆ. ಸೊ ಹಾಗಾಗಿ ನೀರು ಬಹಳ ಮುಖ್ಯ. ಇವತ್ತು ಅನೇಕರಿಗೆ ಉರಿ ಮೂತ್ರ ಸಮಸ್ಯೆ ಇದೆ. ಸೊ ಉರಿ ಮೂತ್ರ ಸಮಸ್ಯೆ ಕಡಿಮೆ ಮಾಡುತ್ತೆ ನೀರು ಜಾಸ್ತಿ ಕುಡಿಯೋದ್ರಿಂದ. ಅನೇಕರಿಗೆ ಕಿಡ್ನಿ ಸ್ಟೋನ್ ಪದೇ ಆಗುತ್ತೆ, ಅದು ಆಗೋದನ್ನು ಕಡಿಮೆ ಮಾಡುತ್ತೆ. ಸೊ ಅನೇಕರಿಗೆ ಗ್ಯಾಸ್ಟ್ರಿಕ್, ಇದಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಕ್ಕೆ ಹೆಚ್ಚಾದಂಥ ಎಸಿಡನ್ನು ಡೈಲ್ಯೂಟ್ ಮಾಡಿ ಸರಿ ಮಾಡಲಿಕ್ಕೆ ನೀರು ಕುಡಿಯೋದು ಹೆಲ್ಪ್ ಮಾಡುತ್ತೆ. ನಮ್ಮ ಚರ್ಮಕ್ಕೆ ಮಾಯಿಶ್ಚರೈಸ್ ಇರಲೇಬೇಕು, ಅಂದರೆ ತಂಪಾದಂಥ ಒಂದು ಅಥವಾ ನೀರಿನ ಅಂಶ ಇರಲೇಬೇಕು. ಚರ್ಮ ಚೆನ್ನಾಗಿರಬೇಕು. ಅದು ನಿಮಗೆಲ್ಲರಿಗೂ ಚರ್ಮ ಚೆನ್ನಾಗಿರಬೇಕು. ಚರ್ಮ ನಮ್ಮ ದೇಹದ ಅತಿ ದೊಡ್ಡ ಒಂದು ಅಂಗ. ಅದು ಎಲ್ಲ ಅಂಗಗಳಿಂದ ದೊಡ್ಡ ಅಂಗ ಅಂದರೆ ಚರ್ಮ. ಅದಕ್ಕೆ ನೀರು ಜಾಸ್ತಿ ಬೇಕು. ಸೊ ಹಾಗಾಗಿ ನೀರನ್ನು ಪ್ರತಿ ಅರ್ಧ ಗಂಟೆಗೊಮ್ಮೆ ಒಂದು ಸ್ವಲ್ಪ ಕುಡಿಯುವಂಥ ಹವ್ಯಾಸವನ್ನು ಮಾಡಿಕೊಂಡು ಬೆಳಗ್ಗೆ ಎದ್ದು ಕೂಡಲೇ 1 ತಂಬಿಗೆ ನೀರನ್ನು ಅಥವಾ 1 ಲೀಟ್ರ್ ನೀರನ್ನು ಕುಡಿಯುವಂಥ ಅಭ್ಯಾಸವನ್ನು ಮಾಡಿಕೊಂಡ್ರೆ ಎಷ್ಟು ಒಳ್ಳೆಯದು ಅಂದರೆ, ಹೊಟ್ಟೆಗೆ ಹೋದಂಥ ನೀರು ಕರುಳಿಗೊಂದು ಸಂದೇಶವನ್ನು ಕೊಡುತ್ತೆ. ಮೇಲ್ಗಡೆ ಏನೋ ಬಂದಿದೆ, ಕೆಳಗಡೆ ಇದ್ದನ್ನು ಹೊರಗೆ ಹಾಕುವಂಥ. ಅದಕ್ಕೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ನಾವು ಮೆಡಿಕಲ್ ಟರ್ಮಲ್ಲಿ ಹೇಳ್ತೇವೆ. ಬೆಳಗ್ಗೆ ಎದ್ದು ಕೂಡಲೇ 1 ತಂಬಿಗೆ ನೀರು ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಬೆಳಗ್ಗೆ ಎದ್ದು ಕೂಡಲೇ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ವಾಕ್ ಮಾಡಿ, ಬೆಳಗ್ಗೆ ನೀರು ಕುಡಿ, ಸ್ವಲ್ಪ ವಾಕ್ ಮಾಡಿ, ಆಟೋಮೆಟಿಕ್ಕಾಗಿ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಆನ್ ಆಗುತ್ತೆ. ನಿಮಗೆ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇಡೀ ದಿವಸ ನೀವು ತಾಜಾ ಇರಲಿಕ್ಕೆ, ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನೀರು ನಮಗೆ ಭಾಳ ಉತ್ತಮವಾದಂಥ ಒಂದು ಟಾನಿಕ್ ಇದ್ದ ಹಾಗೆ. ಸೊ ಹಾಗಾಗಿ ಇದೊಂದು ಒಳ್ಳೆಯ ಔಷಧಿ. ಬೈಷಜಮ್ ಅಂದರೆ ಈ ಒಂದು ನೀರೇ ಔಷಧಿ ಅಂಥೇಳಿ ನಮ್ಮ ಹಿಂದಿನ ವೇದಗಳಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಈ ನೀರನ್ನು ಉಪಯೋಗಿಸಿ ನಮ್ಮ ಆರೋಗ್ಯವನ್ನು ಒರೆಸ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.